ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ಸೌಮ್ಯಾಸ್ ಲೈಫ್ ಲೈನ್. ವೆಲ್ಕಮ್ ಟು ದ ನ್ಯೂ ವ್ಲಾಗ್. ನಾನಿಲ್ಲಿ ಇವತ್ತು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಪಾಲಕ್ ಪನ್ನೀರ್ನ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ರಿಚ್ ಕ್ರೀಮ್ ಇಲ್ಲದೆ ಹೇಗೆ ನಾವು ಪಾಲಕ್ ಪನ್ನೀರ್ನ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪ್ರಿಪೇರ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ಸ್ವಲ್ಪ ಬಿಸಿ ಆಗೋದಕ್ಕೆ ಮುಂಚೆನೇ ಇಟ್ಟಿದ್ದೆ. ಸೊ ಅದಾದಮೇಲೆ ಒಂದು 4-5 ಹಸಿರು ಮೆಣಸಿನ್ಕಾಯಿ, ಹಾಗೆ ಈಗ ತೊಳೆದು ನೀಟ್ ಮಾಡ್ಕೊಂಡಿರೋಂತಹ ಪಾಲಕ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಪಾತ್ರೆ ಸಣ್ಣದಾಗಿರೋದ್ರೆ ನಾನು ಪ್ರೆಸ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಗ್ರೀನಿಶ್ ಆದರೆ ಸಾಕು, ಬೇಯಬೇಕು ನೀಟಾಗಿ ಅಂತ ಏನಿಲ್ಲ. ಸೊ ಮೇಲಿಂದ ಇನ್ನೊಂದು ಸ್ವಲ್ಪ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಯಾಕೆ ಅಂತ ಹೇಳಿದರೆ, ಇಲ್ಲಿ ನಾವು ಮಾಡುವಂತಹ ಪಾಲಕ್ ಪನ್ನೀರು ಸ್ವಲ್ಪ ಗ್ರೀನಿಶ್ ಆಗಿ ಬರೋದಕ್ಕೆ ಅಂತ ಹೇಳಿ. ಸೊ ಮೆಣಸಿನ್ಕಾಯಿ 4-5 ಹಾಕೋದ್ರಿಂದ ಹೆಚ್ಚು ಖಾರ ಏನಾಗೋದಿಲ್ಲ. ಸೊ ಈ ರೆಸಿಪಿನ ಗ್ರೀನಿಶ್ ಆಗಿ ಮಾಡೋದಕ್ಕೆ ಇದು 2 ಫಸ್ಟ್ ಟಿಪ್ಸ್ ಅಂತ ಹೇಳಿ ತಿಳ್ಕೊಬೋದು. ಹಾಗೆ ನಾವು ಪಾಲಕ್ನ ಬಿಸಿ ನೀರಿಂದ ತೆಗೆದ ತಕ್ಷಣ ತಣ್ಣ ನೀರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೊ ಈಗ ನಾನು ದೊಡ್ಡ ಪಾತ್ರೆಯಲ್ಲಿ ತಣ್ಣೀರಲ್ಲಿ ಪಾಲಕ್ನ ಹಾಕೋತಾ ಇದ್ದೀನಿ. ಸೊ ನೀವು ಅವೈಲೇಬಲ್ ಇದ್ದರೆ ಐಸ್ ಕ್ಯೂಬ್ ಸಹ ಯೂಸ್ ಮಾಡ್ಬೋದು. ಸೊ ಬಿಸಿ ಇದ್ದಂಗೆ ಪಾಲಕ್ನ ಗ್ರೈಂಡ್ ಮಾಡಿಕೊಂಡ್ರೆ ಸ್ವಲ್ಪ ಕಲರ್ ಡಾರ್ಕ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಗ್ರೀನಿಶ್ ಆಗಿ ಬರಲ್ಲ. ಸ್ವಲ್ಪ ಅದು ಕೂಲ್ ಆಗೋಕ್ಕೆ ಬಿಡಬೇಕು. ಒಂದು 5 ನಿಮಿಷ ಅದು ತಣ್ಣಗಾದಮೇಲೆ ನೆಕ್ಸ್ಟ್ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಮೊದಲಿಗೆ ನಾನಿಲ್ಲಿ 1 ಇಂಚಿನಷ್ಟು ಶುಂಠಿ, 1 ಹಿಡಿಯಷ್ಟು ಕೊಬ್ಬರಿ, ಹಾಗೆ ಈರುಳ್ಳಿನ ಸಾಫ್ಟ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಬಟ್ಲಲ್ಲಿ 1.5 ಅಂದರೆ ಸ್ವಲ್ಪ ದೊಡ್ಡ ಸೈಜಲ್ಲಾದರೆ 1 ಟೊಮ್ಯಾಟೊ ಆದರೂ ನಡೆಯುತ್ತೆ. ಯಾವ ಟೊಮ್ಯಾಟೊ ಆದರೂ ನಡೆಯುತ್ತೆ. ಹುಳಿ ಟೊಮ್ಯಾಟೊ ಆದರೂ ಪರವಾಗಿಲ್ಲ, ಆಮೇಲೆ ಆ್ಯಪಲ್ ಟೊಮ್ಯಾಟೊ ಆದರೂ ಪರವಾಗಿಲ್ಲ. ಸೊ 1 ಟೊಮ್ಯಾಟೊ. ನೆಕ್ಸ್ಟು ಇಲ್ಲಿ ಪಾಲಕ್ನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಪಾಲಕ್ನ ಸ್ವಲ್ಪ ತರಿ ಆಗದೆ ಸ್ವಲ್ಪ ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ಕ್ರೀಮಿಶ್ ಆಗಿ ಇಲ್ಲಿ ಬರುತ್ತೆ. ಹಾಗಾಗಿ ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ನಾನಿಲ್ಲಿ ಪನ್ನೀರ್ನ ನಾವು ತಿನ್ನಬೇಕಾದ್ರೂ ಕೂಡ ಅದು ಫ್ಲಫಿಯಾಗಿ ಬರಬೇಕು ಅಂತ ಹೇಳಿದರೆ ಈ ಟಿಪ್ಸ್ನ ಫಾಲೋ ಮಾಡಿ. ಫಸ್ಟ್ ಪನ್ನೀರ್ನ ಕಟ್ ಮಾಡಿಕೊಂಡು ಸ್ವಲ್ಪ ಮೇಲಿಂದ ಉಪ್ಪು, ಗರಂ ಮಸಾಲ, ಹಾಗೆ ಅರಿಶಿನ ಪುಡಿ, ಈ 3 ನೀವು ಚೆನ್ನಾಗಿ ಹಾಕಿ ಅದೆಲ್ಲದಕ್ಕೂ ಅಂಟ್ಕೋಬೇಕು. ಸ್ವಲ್ಪ 1 ಸ್ಪೂನಷ್ಟು ಆಯಿಲ್ ಕೂಡ ಹಾಕ್ಕೋಬೋದು. ಹಂಗೆ ಹಾಕ್ಕೊಂಡ್ರೆ ಇಲ್ಲಿ ಪನ್ನೀರ್ಗೆ ಮಸಾಲೆ ಅಂಟ್ಕೊಳ್ಳುತ್ತೆ. ಆಮೇಲೆ ನೆಕ್ಸ್ಟ್ ಇದನ್ನು ರೋಸ್ಟ್ ಮಾಡಿದಾಗ, ಅಂದರೆ ಬಿಫೋರ್ ನಾವು ಗ್ರೇವಿಗೆ ಹಾಕೋಕ್ಕಿಂತ ಮುಂಚೆ ಇದನ್ನು ಗ್ರೇವಿಲಿರುವಂತಹ ಪಾತ್ರೆಯಲ್ಲೇ, ಗ್ರೇವಿ ಮಾಡೋವಂತಹ ಪಾತ್ರೆಯಲ್ಲೇ ನಾವು ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ನಾವಿನ್ನೂ 1 ದಿನ ಅಲ್ಲ, ನೆಕ್ಸ್ಟ್ ಡೇ ಕೂಡ ನಮಗೆ ಪಾಲಕ್ ಪನ್ನೀರ್ ಉಳ್ಕೊಂಡ್ರೂ ಕೂಡ ಪಾಲಕಲ್ಲಿರುವಂತಹ ಪನ್ನೀರು ಫ್ಲಫಿಯಾಗಿರುತ್ತೆ. ಹಾಗೆ ಅದು ಪುಡಿಯಾಗಿ ಹೋಗಿಬಿಡೋದಿಲ್ಲ. ಇಲ್ಲಿ ನಾನೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ತುಪ್ಪ, ಹಾಗೆ ಸೋಂಪಿನ ಕಾಳು, ಜೊತೆಗೆ ಸ್ಪೈಸಸ್ ಅಂತ ಹೇಳಿದರೆ ಪಲಾವ್ ಎಲೆ, ಚಕ್ರ, ದೆನ್ ಚಕ್ಕೆ, ಏಲಕ್ಕಿ, ಲವಂಗ, ಆಮೇಲೆ ಜಾಪತ್ರೆ, ಸೊ ಇಷ್ಟೂ ನೀವು ಹಾಕ್ಕೋಬೋದು. ಯಾಕೆಂದರೆ ಇಲ್ಲಿ ನಾನು ಗರಂ ಮಸಾಲ ಅಷ್ಟೇ ಯೂಸ್ ಮಾಡೋದು, ಮೇಲಿಂದ ಯಾವುದೇ ಮಸಾಲನೂ ಕೂಡ ಯೂಸ್ ಮಾಡೋದಿಲ್ಲ. ಹಾಗಾಗಿ ಇಷ್ಟು ಐಟಮು ಎಣ್ಣೆ ಮತ್ತು ತುಪ್ಪದಲ್ಲಿ ನೀಟಾಗಿ ಹುರ್ಕೋಬೇಕು. ಅಂದರೆ ಜಾಸ್ತಿಯಾಗೂ ಕೂಡ ಅದು ಡಾರ್ಕ್ ಆಗಬಾರ್ದು, ಸ್ವಲ್ಪ ಘಮ ಬರೋ ಥರ ಅದನ್ನು ಎಣ್ಣೆಯಲ್ಲಿ ನೀಟಾಗಿ ಹುರ್ಕೊಂಡು, ನೆಕ್ಸ್ಟು ಇದರಲ್ಲಿ ಒಣಮೆಣಸಿನ್ಕಾಯಿ ಕೂಡ ಮೇಲಿಂದ ಹಾಕ್ಕೋಬೋದು. ಯಾಕೆಂದರೆ ಗ್ರೇವಿ ಆದಮೇಲೆ ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಚಕ್ಕೆನೂ ಕೂಡ ಹಾಕ್ಕೋಬೇಕು. ನಾನಿಲ್ಲಿ ಹಾಕಿರೋಂಥ ಇಷ್ಟು ಐಟಮ್ನ ಎಣ್ಣೆ ಇನ್ನೂ ಬಿಸಿ ಆಗಿಲ್ಲ. ಸೊ ನಿಧಾನಕ್ಕೆ ನಾನು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಅದು ಎಣ್ಣೆಯಲ್ಲಿ ಮೈಲ್ಡಾಗಿ ಅದು ಬಿಸಿ ಆಗ್ತಾ ಬರ್ತಾ ಇದೆ. ಇನ್ನು ನಾನಿಲ್ಲಿ ಮೇಲಿಂದನೇ ಸ್ವಲ್ಪ ಒಗ್ಗರಣೆಗೆ ಕಸೂರಿ ಮೇಥಿನ ಹಾಕೋತಾ ಇದ್ದೀನಿ. ಕೆಲವೊಬ್ಬರು ಕಸೂರಿ ಮೇಥಿನ ಪಾಲಕ್ ಜೊತೆನೇ ಗ್ರೈಂಡ್ ಮಾಡ್ಕೋತಾರೆ. ಸೊ ಇಲ್ಲಿ ಹಾಕ್ಕೊಂಡಾಗಲೂ ಕೂಡ ಅದೇನು ಡಿಫ್ರೆನ್ಸ್ ಅನಿಸೋದಿಲ್ಲ. ಗ್ರೇವಿಲಿ ನಮಗೆ ಎಲ್ಲಿ ಸಿಗುತ್ತೆ ಅಂತಲೂ ಅನಿಸೋದಿಲ್ಲ. ಸೊ ಹೀಗೆ ಮಾಡ್ಕೊಳ್ಳೋದ್ರಿಂದ ಅದು ಎಣ್ಣೆ ಮತ್ತು ತುಪ್ಪದಲ್ಲಿ ಅದರ ಘಮನ ಹೆಚ್ಚಿಸುತ್ತೆ, ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ. ಸೊ ಈಗ ತುಪ್ಪ ಮತ್ತು ಎಣ್ಣೆಯಲ್ಲಿ ಈ ಮಸಾಲೆ ಐಟಮ್ಗಳು ನೀಟಾಗಿ ಹೊಂದ್ಕೊಳ್ತಾ ಇದೆ ಅಂತ ಅಂದಾಗ, ಈಗ ನಾವು ಪನ್ನೀರ್ನ ಎಲ್ಲಿ ಗರಂ ಮಸಾಲ ಮತ್ತು ಅರಿಶಿನ ಉಪ್ಪಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಆ ಪನ್ನೀರ್ನ ನಾವಿಲ್ಲಿ ಯೂಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನಾನು ಹೇಳ್ದಾಗೆ
ಯಾವುದಾದ್ರೂ ಕೆಂಪು ಮೆಣಸಿನ್ಕಾಯಿ ಆದರೂ ಬ್ಯಾಡಗಿ ಆಗಲಿ ಗುಂಟೂರಾಗಲಿ ಯಾವ ಮೆಣಸಿನ್ಕಾಯಿ ಹಾಕ್ಕೊಂಡ್ರೂ ನಡೆಯುತ್ತೆ, ತೊಂದರೆ ಇಲ್ಲ. ಸೊ 1ರಿಂದ 1.5 2ರಷ್ಟು ಹಾಕ್ಕೋಬೋದು. ಇಲ್ಲಿ ಪನ್ನೀರನ್ನ ನಾನು ಈ ಎಣ್ಣೆ ಮತ್ತು ತುಪ್ಪದ ಮಿಶ್ರಣ ಏನಿದೆಯಲ್ಲ ಒಗ್ಗರಣೆ, ಅದರಲ್ಲಿ ನಾನು ನೀಟಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಹೆಚ್ಚಾಗಿ ಕಪ್ಪಾಗೋದು ಬೇಡ ಮತ್ತು ತುಂಬ ಕಡಿಮೆ ಆಗಿದೆ ಅಂತಂದರೆ ಬೇಡ. ಅದರ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ. ನಾನಿಲ್ಲಿ ತೋರಿಸ್ತೀನಿ ಯಾವ ಮಟ್ಟಿಗೆ ನಾನಿಲ್ಲಿ ನೀಟಾಗಿ ಅದನ್ನು ಹೊಂದಿಸ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಅಂತ ಹೇಳಿ. ಸೊ ಸ್ವಲ್ಪ ಅದ್ರ ಜೊತೆಗೆ ಸ್ಪೈಸಸ್ ಏನಾದ್ರು ಬಂದೆ ಅದನ್ನು ಅಗೇನ್ ಹಾಕಿಬಿಡಿ. ಯಾಕೆ ಅಂತ ಹೇಳಿದರೆ ನಾವು ಪಾಲಕ್ ಮತ್ತು ಆ ಗ್ರೇವಿದು ಏನಿರುತ್ತಲ್ಲ ಪೇಸ್ಟು ಪ್ಯೂರಿಸು ಅದನ್ನು ಲಾಸ್ಟಿಗೆ ಹಾಕೋದ್ರಿಂದ ಇಲ್ಲಿ ಪನ್ನೀರ್ನಲ್ಲಿ ಬಂದಂತಹ ಸ್ವಲ್ಪ ಸ್ಪೈಸಸ್ನ ರಿಪೀಟ್ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ಒಂದು ಎಸಳು ಅಷ್ಟು ಬೆಳ್ಳುಳ್ಳಿನ ಸಾಫ್ಟಾಗಿ, ಅಂದರೆ ಸ್ವಲ್ಪ ಬಾಯಿಗೆ ಸಿಗೋ ಥರ, ಅಂದರೆ ಇಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂತ ಹೇಳಿದಾಗ ಸ್ವಲ್ಪ ಎಲ್ಲದನ್ನೂ ನಾವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಇಲ್ಲಿ ಒಗ್ಗರಣೆಗೆ ಒಂದು 1/4 ಭಾಗದಷ್ಟು ಈರುಳ್ಳಿನ ನಾನು ಚೌಕದಲ್ಲಿ, ಅಂದರೆ ಸ್ಮಾಲ್ ಸೈಜಲ್ಲಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ವಿತೌಟ್ ಕ್ರೀಮ್ ಅಂತ ಹೇಳಿದಾಗ ತಲೆಯಲ್ಲಿ ಇಟ್ಕೊಳ್ಳಿ, ಕ್ರೀಮ್ನ ನಾವು ಇಲ್ಲಿ ಕ್ರೀಮ್ ಯೂಸ್ ಮಾಡ್ದೇ ನಾನು ತೆಂಗಿನಕಾಯಿನ ಯೂಸ್ ಮಾಡಿದ್ದೀನಿ. ಸೊ ಅದು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಆದರೆ ಇಲ್ಲಿ ಮೈಂಡಲ್ಲಿ ಇಟ್ಕೋಬೇಕಾಗಿರೋದು ಒಂದೇ ಒಂದು ಅಂತ ಹೇಳಿದರೆ, ನಾವು ಇಲ್ಲಿ ಪ್ಯೂರೀಸ್ ಮಾಡ್ಕೊಂಡಿರ್ತೀವಲ್ಲ, ಆನಿಯನ್ ಪ್ಯೂರಿ ಮತ್ತು ದೆನ್ ಇಲ್ಲಿ ಕೊಬ್ಬರಿ, ಆನಿಯನ್, ಶುಂಠಿ ಈ ಮೂರನ್ನ ನಾನೇನು ಹಾಕ್ತಾ ಇದ್ದೀನಲ್ಲ ಅದನ್ನು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಅಂತ ಹೇಳಿದರೆ ಅದರ ಆಯಿಲು ಸ್ವಲ್ಪ ಕುದಿ ಬಂದಾಗ ಅದು ಆಯಿಲ್ನ ಬಿಡೋ ರೀತಿ ಇರುತ್ತಲ್ಲ, ಅಲ್ಲಿ ತನಕ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕು. ಆವಾಗ ಮಾತ್ರ ಅದರ ಹಸಿ ಸ್ಮೆಲ್ ಹೋಗಿ ಗ್ರೇವಿ ಒಂದು ಒಳ್ಳೆ ಟೆಕ್ಸ್ಚರಲ್ಲಿ ಹಾಗೆ ಒಂದು ಒಳ್ಳೆ ಫ್ಲೇವರಲ್ಲಿ ಬರೋದಕ್ಕೆ ಕಾರಣ ಆಗುತ್ತೆ. ಸೊ ಇದನ್ನು ನಾನು 2-3 ಸಲ ಅದನ್ನು ತಿರುಗಿಸ್ತಾ ಇರ್ತೀನಿ. ಸೊ ಈ ಥರ ಕುದಿ ಬರಬೇಕು. ಕುದಿ ಬಂದ ಮೇಲೇ, ತುಂಬ ಅರ್ಜೆಂಟ್ ಇದ್ದವರು ಇದನ್ನು ಮಾಡಿದ್ರೆ ನಾವು ಮಾಡಿದ್ದು ಪರ್ಫಾರ್ಮೆನ್ಸ್ ಇಲ್ಲಿ ವೇಸ್ಟ್ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ದೆನ್ ನಾನಿಲ್ಲಿ ಮೇಲಿಂದ ಸ್ವಲ್ಪ ಉಪ್ಪು ಮತ್ತು ಗರಂ ಮಸಾಲ ಹಾಕೋತಾ ಇದ್ದೀನಿ. ಕೆಲವೊಬ್ಬರು ಎಣ್ಣೆಲೇ ಹಾಕೋತಾರೆ. ಎಣ್ಣೆಲೇ ಹಾಕೋದ್ರಿಂದ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಅದು ಬೇಯುತ್ತೆ. ಹಾಗಾಗಿ ಅದು ಟೇಸ್ಟ್ನ ಕಳ್ಕೊಳ್ಳುತ್ತೆ ಎಲ್ಲೋ ಒಂಚೂರು. ಹಾಗಾಗಿ ನಾನಿಲ್ಲಿ ಮಧ್ಯದಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರದ ಪುಡಿ ನಿಮಗೆ ಬೇಕು ಅಂತ ಹೇಳಿದರೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು, ಖಾರ ಎಷ್ಟು ಮಟ್ಟಿಗೆ ನಿಮಗೆ ಬೇಕಾಗುತ್ತೋ ಹಾಗೆ. ಸೊ ಇದನ್ನು ನೀಟಾಗಿ ಮತ್ತೆ ಮಸಾಲೆ ಜೊತೆಗೆ ನಾನು ಬೇಯಿಸ್ಕೊತಾ ಇದ್ದೀನಿ. ಅದು ಹೇಗೆ ಸಣ್ಣದಾಗಿ ಕುದಿ ಬರ್ತಾ ಇದೆಯಲ್ಲ ಹಾಗೆ ಕುದಿ ಬರಬೇಕು. ನಾನಿಲ್ಲಿ ಪದೇ ತಿರುಗಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ಕೊಬ್ಬರಿ ಮತ್ತು ಶುಂಠಿ ಏನಿದೆಯಲ್ಲ ಸ್ವಲ್ಪ ತಳದಲ್ಲಿ ಅಂಟ್ಕೊಳ್ಳೋ ಥರ ಆಗುತ್ತೆ. ಹಾಗಾಗಿ ಇದನ್ನು ಕೈ ತಿರುಗಿಸ್ತಾನೇ ಇರಬೇಕು. ನೆಕ್ಸ್ಟ್ ಇಲ್ಲಿ ನಾನು ಟೊಮ್ಯಾಟೊ ಪ್ಯೂರಿನ ಹಾಕಿದ್ದೀನಿ. ಏನು ಇಲ್ಲಿ ಕೆಂಪಗಾಗೋಯ್ತಲ್ವಾ ಗ್ರೇವಿ, ಎಲ್ಲಿಂದ ಗ್ರೀನಿಶ್ ಆಗಿ ಬರುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನಾನು ಸ್ವಲ್ಪ ಖಾರದ ಪುಡಿನ ಯೂಸ್ ಮಾಡೋದ್ರಿಂದ, ಅಂದರೆ ಅದು ಅಚ್ಚ ಖಾರದ ಪುಡಿ ಸೊ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಇಲ್ಲಿ ಗ್ರೇವಿ ರೆಡಿಶ್ ಆಯಿತು. ಆದರೆ ನಾನು ಯೂಸ್ ಮಾಡ್ತಾ ಇರೋವಂತಹ ಪಾಲಕ್ಕು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ. ಹಾಗಾಗಿ ನನಗೆ ಅದು ಹೆಚ್ಚಿನ ಮಟ್ಟದಲ್ಲಿ ರೆಡ್ ಕಲರ್ನ ತೋರಿಸೋದಿಲ್ಲ. ಇನ್ನು ನೆಕ್ಸ್ಟ್ ನಾನು ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಗ್ರೇವಿ ಎಷ್ಟು ಗ್ರೀನಿಶ್ ಆಗಿ ಬರುತ್ತೆ ಅಂತ ಹೇಳಿ. ನೆಕ್ಸ್ಟು ಟೊಮ್ಯಾಟೊ ಪ್ಯೂರಿ ಹಾಕಿದ್ಮೇಲೂ ಕೂಡ ನಾವು ಅಷ್ಟೇ ಮಟ್ಟಿಗೆ ಸ್ವಲ್ಪ ಟೊಮ್ಯಾಟೊ ಹಸಿ ವಾಸನೆ, ಟೊಮ್ಯಾಟೊ ಮತ್ತು ಆನಿಯನ್ದೇನು ಮಿಕ್ಸ್ ಆಗಿರುತ್ತಲ್ಲ ಅದು ಹಸಿ ವಾಸನೆ ಹೋಗೋ ತನಕ ಅದನ್ನು ಕೂಡ ನೀಟಾಗಿ ತಿರುಗಿಸ್ಕೋಬೇಕು. ನೋಡಿ ಇಲ್ಲಿ ಗ್ರೇವಿ ಎಷ್ಟು ಗ್ರೀನಿಶ್ ಆಗಿ ಬಂದಿದೆ. ಇನ್ನೂ ಸ್ವಲ್ಪ ಅದು ನೀಟಾಗಿ ಬೇಯ್ತಾ ಇದ್ದಂಗೆ ಇನ್ನೂ ಕಲರ್ ಬರುತ್ತೆ. ಸೊ ನೆಕ್ಸ್ಟ್ ಈಗ ಎಲ್ಲ ಮಸಾಲೆ ಐಟಮು ಹಾಕಿದ್ದಾಯಿತು. ಇನ್ನು ಯಾವ ಐಟಮ್ ಕೂಡ ಇಲ್ಲಿ ಪೆಂಡಿಂಗ್ ಇಲ್ಲ. ಜಸ್ಟ್ ಓನ್ಲಿ ಒನ್ ಪನ್ನೀರ್ ನಾನಿಲ್ಲಿ ಮುಂಚೆನೇ ಸ್ವಲ್ಪ ಪ್ರೀ ರೋಸ್ಟ್ ಮಾಡಿರೋದ್ರಿಂದ ಪನ್ನೀರ್ನ ಲಾಸ್ಟಿಗೆ ಹಾಕ್ಕೊಂಡ್ರೂ ಕೂಡ ಇಲ್ಲಿ ನಡೆಯುತ್ತೆ. ಹಾಗಾಗಿ ಈಗ ಸ್ವಲ್ಪ ಗ್ರೇವಿನ ಅದ್ರ ಪಾಡಿಗೆ ಅದು ಸ್ವಲ್ಪ ರೆಸ್ಟಲ್ಲಿ ಕುದಿಯೋಕ್ಕೆ ಬಿಡಬೇಕು. ನೋಡಿ ಇಲ್ಲಿ ಇನ್ನೂ ಗ್ರೀನಿಶ್ ಆಗಿರೋವಂಥ ಪಾಲಕ್ಕು ಪನ್ನೀರು ಎಷ್ಟು ಗ್ರೀನಿಶ್ ಆಗಿದೆ. ಸೊ ತುಂಬ ಗ್ರೀನಿಶ್ ಆಗಬೇಕು, ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೇಕು ಅಂತ ಹೇಳಿದರೆ ಯಾವುದನ್ನೇ ಕೂಡ ರಾ ಅಂದರೆ ಕಟ್ ಮಾಡಿ ಹಾಕಬಾರ್ದು. ಈ ಥರ ಪ್ಯೂರಿ ಮಾಡಿಕೊಂಡು ಹಾಕಿದ್ರೆ ನಿಜವಾಗ್ಲೂ ರೆಸ್ಟೋರೆಂಟ್ ಸ್ಟೈಲಲ್ಲಿ ನೀವು ಪಾಲಕ್ ಪನ್ನೀರನ್ನ ಮಾಡಿ ತಿನ್ಬೋದು. ಈಗ ನೆಕ್ಸ್ಟ್ ನಾನು ಲಾಸ್ಟಲ್ಲಿ ನನಗೀಗ ಇಲ್ಲಿ ಪಾಲಕ್ದು ಹಸಿ ಸ್ಮೆಲ್ ಕೂಡ ಹೋಗಿದೆ, ಯಾವುದೇ ತರಹ ಬೆಂದಿಲ್ಲ ಅನ್ನೋ ಥರ ಇಲ್ಲ. ಸೊ ನಾನಿಲ್ಲಿ ಪ್ಲೇಟಲ್ಲಿ ಸ್ವಲ್ಪ ಏನು ರೋಸ್ಟ್ ಮಾಡ್ಕೊಂಡಿರೋವಂತಹ ಪನ್ನೀರ್ ಜೊತೆಗೆ ಮಸಾಲ ಐತಲ್ಲ ಅದನ್ನು ಕೂಡ ಸ್ವಲ್ಪ ಪಾಲಕ್ಗೆ ಹಾಕಿ ಅದನ್ನು ರಿಟರ್ನ್ ನಾನು
ಬಾಣಲೆಗೆ ಹಾಕೋತಾ ಇದ್ದೀನಿ. ಸೊ ಈಗ ಪನ್ನೀರ್ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಅದನ್ನು ರೆಸ್ಟಿಗೆ ಬಿಡಬೇಕಾಗತ್ತೆ. ಈ ಥರ ರೆಸ್ಟಿಗೆ ಬಿಟ್ಟಮೇಲೆ ನಾನಿಲ್ಲಿ ಸ್ವಲ್ಪ ಪನ್ನೀರ್ ಜೊತೆಗೆ ಪಾಲಕ್ ಪನ್ನೀರ್ ಜೊತೆಗೆ ನಾನು ಚಪಾತಿನ ಕೂಡ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಹೊತ್ತಾದಮೇಲೆ ಪಾಲಕ್ ಪನ್ನೀರ್ನ ರೆಸಿಪಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ನೆಕ್ಸ್ಟ್ ನಾನಿಲ್ಲಿ ಒಂದಿಷ್ಟು ಚಪಾತಿನ ಬೇಯಿಸ್ಕೊತಾ ಇದ್ದೀನಿ. ತವಾನ ಪ್ರೀ ಹೀಟ್ ಮಾಡಿಕೊಂಡು ಚಪಾತಿನ ನೀಟಾಗಿ ಎರಡೂ ಸೈಡಲ್ಲೂ ಬೇಯಿಸ್ಕೊಂಡು ನಂತರ ನಾನು ಎಣ್ಣೆ ಹಾಕ್ತೀನಿ. ಸೊ ಈ ಥರ ಪಾಲಕ್ ಪನ್ನೀರ್ ಜೊತೆಗೆ ಚಪಾತಿ ಅಥವಾ ಪರೋಟ ಅಥವಾ ರೋಟಿ ಎಲ್ಲದಕ್ಕೂ ಕೂಡ ನೀಟಾಗಿ ಮ್ಯಾಚ್ ಆಗುತ್ತೆ. ಒಂದು ಸಲ ಮನೇಲಿ ಖಂಡಿತ ಟ್ರೈ ಮಾಡಿ ನೋಡಿ. ರೆಸ್ಟೋರೆಂಟ್ ಸ್ಟೈಲ್ನ ಒಂದು ಪಾಲಕ್ ಪನ್ನೀರ್ ಟೇಸ್ಟ್ ಕೂಡ ಮನೇಲಿ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಸೊ ಇನ್ನೂ ವೆರೈಟೀಸ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ಚಾನಲ್ನಲ್ಲಿ ವೀಡಿಯೋಸ್ ಹೇಗೆ ಬರ್ತಾ ಇದೆ, ಏನಾದರೂ ಮಿಸ್ಟೇಕ್ಸ್ ಇದೆಯಾ, ಸ್ವಲ್ಪ ನೀವು ಹೇಳಿ ನನಗೆ ಕಮೆಂಟ್ ಮಾಡಿದಾಗ ನನ್ನ ಇಂಪ್ರೂವ್ಮೆಂಟ್ಗೆ ಅದು ಸಹಾಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.